ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾನು ಯಾವುದೇ ಅರ್ಥಶಾಸ್ತ್ರದ ವಿಷಯವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿಲ್ಲ. ಇಂದು ತೆಗೆದುಕೊಂಡು ಬಂದಿರತಕ್ಕಂತಹ ನಿಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಪ್ರಶ್ನೆ ಪತ್ರಿಕೆಯ ಮಾದರಿ, ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಇನ್ VSK ಯೂನಿವರ್ಸಿಟಿ ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ, ನ್ಯೂ ಎಜುಕೇಷನ್ ಪ್ರೋಗ್ರಾಮ್ NEPಯ ಅಡಿಯಲ್ಲಿ ಈ ವರ್ಷ ಪ್ರಾರಂಭವಾಗಿರ್ತಕ್ಕಂಥ ಹೊಸ BA, BCom, BSc, BBM, BBA ತರಗತಿಗಳ ಪ್ರಶ್ನೆ ಪತ್ರಿಕೆಯ ಮಾದರಿಯ ಬಗ್ಗೆ ನಾನು ಇಂದು ತಿಳಿಸ್ಕೊಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ನನ್ನ ತಲೆಗೆ ಬರ್ತಾ ಇರಲಿಲ್ಲ. ಯಾವುದೋ ನನ್ನ ವಿಡಿಯೋ ನೋಡಿರ್ತಕ್ಕಂತಹ ಧಾರವಾಡದ ಒಬ್ಬ ವಿದ್ಯಾರ್ಥಿನಿಯೊಬ್ಬಳು ನನಗೆ ಸರ್ ಕ್ವಶನ್ ಪೇಪರ್ ಮಾದರಿಯನ್ನು ಮಾಡಿ ಹಾಕಿ ಅಂತಕ್ಕಂತಹ ರಿಕ್ವೆಸ್ಟನ್ನು ಕಳಿಸಿದ್ರು. ಅದನ್ನು ನೋಡಿ ನನಗೆ ಇದನ್ನೂ ಮಾಡ್ಬೋದಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ನಿಮಗೆ ಮಾಡಿ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ 2 ಜಿಲ್ಲೆಗಳ ವ್ಯಾಪ್ತಿಯಲ್ಲಿರ್ತಕ್ಕಂತಹ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ 2021-22ನೇ ಸಾಲಿನಲ್ಲಿ ಹೊಸ ಶಿಕ್ಷಣ ನೀತಿ ಅಡಿಯಲ್ಲಿ ಎಲ್ಲವೂ ಹೊಸ ಸಿಲೆಬಸ್ಸಿಂದ ಪ್ರಾರಂಭವಾಗಿದ್ದಾವೆ. ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಹೊಸ ವಿಷಯವನ್ನು, ಹೊಸ ಪಠ್ಯಕ್ರಮವನ್ನು ಪರಿಚಯಿಸಲಾಗಿದೆ. ಆ ಹೊಸ ಪಠ್ಯಕ್ರಮದ ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರ್ತದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ನಿಮಗೆ ವಿವರಿಸ್ತೇನೆ. ಇಲ್ಲಿ ನೋಡಿ, ನಿಮಗೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ 3 ವಿಭಾಗಗಳಿರ್ತದೆ. ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C. ಸೆಕ್ಷನ್ A, ಸೆಕ್ಷನ್ B ಮತ್ತು ಸೆಕ್ಷನ್ C 3 ವಿಭಾಗಗಳನ್ನು ನಾವು ನೋಡ್ತೇವೆ. ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C. ನಿಮಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಬೇರೆ ಬೇರೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಕೆಲವು ವಿಶ್ವವಿದ್ಯಾಲಯ 2 ಗಂಟೆ ಮಾಡಿದ್ದಾರೆ, ಕೆಲವು ವಿಶ್ವವಿದ್ಯಾಲಯ 2.5 ಗಂಟೆ ಮಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಇನ್ನೂ 3 ಗಂಟೆನೇ ಇಟ್ಟಿದ್ದಾರೆ. ಹಾಗಾಗಿ ನಾನು 3 ಗಂಟೆಯ ಪ್ರಶ್ನೆ ಪತ್ರಿಕೆ ಇದು. ನಿಮಗೆ 3 ಗಂಟೆ ಸಮಯ ಲಭ್ಯವಿರ್ತದೆ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೀಲಿಕ್ಕೆ. ಇಲ್ಲಿ ನಿಮಗೆ ಸೆಕ್ಷನ್ ಎನಲ್ಲಿ A ಇಂದ Jಯವರೆಗೆ 10 ಪ್ರಶ್ನೆಗಳನ್ನು ಕೊಡಲಾಗ್ತದೆ. 1 ಅಂಕದ 10 ಕ್ವಶನ್ಸ್ ಆಫ್ 1 ಮಾರ್ಕ್ಸ್ ಈಸ್ ಈಕ್ವಲ್ ಟು 10 ಮಾರ್ಕ್ಸ್. ಅಂದರೆ A ಸೆಕ್ಷನಲ್ಲಿ ನಿಮಗೆ 1 ಘಟಕದಿಂದ, ಅಂದರೆ ಮಾಡ್ಯೂಲ್ ಅಂತ ಏನು ಹೇಳ್ತೇವೆ, ಮಾಡ್ಯೂಲ್ ನಮಗೆ ಸಾಮಾನ್ಯವಾಗಿ ಎಲ್ಲ ಸಿಲೆಬಸ್ನಲ್ಲೂ ಕೂಡ 5 ಘಟಕಗಳನ್ನು ಕಾಣ್ತೇವೆ. ನಾವು 5 ಘಟಕಗಳು, 5 ಪಾಠಗಳನ್ನು ಕಾಣ್ತೇವೆ ಒಂದೊಂದು ಪಠ್ಯಕ್ರಮದಲ್ಲಿ. ಎಕನಾಮಿಕ್ಸ್ ಪಠ್ಯಕ್ರಮ ಅಂದರೆ 5 ಪಾಠ ಇರ್ತದೆ. ಆಮೇಲೆ ಬೇರೆ ಇನ್ಯಾವುದೇ ಪಠ್ಯಕ್ರಮ ತಗೊಂಡ್ರೆ 5 ಪಾಠ ಇರ್ತದೆ. ಹಾಗಾಗಿ ಆ 5 ಪಾಠಗಳಲ್ಲಿ ನಿಮಗೆ ಒಂದೊಂದು ಪಾಠಗಳಿಂದ 2 ಪ್ರಶ್ನೆಗಳು, ಈಚ್ 2 ಸಬ್ ಕ್ವಶನ್ಸ್ ಫ್ರಮ್ ಈಚ್ ಮಾಡ್ಯೂಲ್. ಅಂದರೆ 1 ಘಟಕದಿಂದ 2 ಪ್ರಶ್ನೆಗಳು ಬರ್ತದೆ. ನಿಮಗೆ ಒಟ್ಟು 5 ಘಟಕಗಳಿರ್ತವೆ. 5 ಘಟಕಗಳಿಂದ 10 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತೇವೆ. 10 ಪ್ರಶ್ನೆಗಳಿಗೆ 10 ಅಂಕಗಳು. ನಮ್ಮ ವಿಶ್ವವಿದ್ಯಾಲಯದಲ್ಲಿ 10 ಪ್ರಶ್ನೆಗಳಿಗೆ 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅನಂತರ ಬರ್ತಕ್ಕಂಥದ್ದು 2ನೇ ಸೆಕ್ಷನ್ B. ಸೆಕ್ಷನ್ ಬಿಯಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗ್ತದೆ. ಇಲ್ಲಿ 4 ಪ್ರಶ್ನೆಗಳಿಗೆ 5 ಅಂಕದ ಉತ್ತರಗಳನ್ನು, 5 ಅಂಕಗಳಿಗೆ ಉತ್ತರವನ್ನು ಬರೆಯಬೇಕಾಗ್ತದೆ ನೀವು. 4 ಕ್ವಶನ್ಸ್ ಆಫ್ 5 ಮಾರ್ಕ್ಸ್ ಈಚ್ ಈಸ್ ಈಕ್ವಲ್ ಟು 20 ಮಾರ್ಕ್ಸ್. ಅಂದರೆ ನಿಮಗೆ 5 ಅಂಕದ 4 ಪ್ರಶ್ನೆಗಳಿರ್ತದೆ, 20 ಅಂಕಗಳಿಗೆ. ಸೆಕ್ಷನ್ B 20 ಅಂಕಗಳಿಗೆ, ಸೆಕ್ಷನ್ A 10 ಅಂಕಗಳಿಗೆ, ಸೆಕ್ಷನ್ B 20 ಅಂಕಗಳಿಗೆ. ಎಷ್ಟು ಪ್ರಶ್ನೆಗಳಿರ್ತದೆ ನಿಮಗೆ? 4 ಪ್ರಶ್ನೆಗಳಿರ್ತದೆ. ಮತ್ತು ಎಷ್ಟು ಬರಿಬೇಕು, ಎಷ್ಟು ಪ್ರಶ್ನೆ ಅಂಕಗಳಿಗೆ ಒಂದೊಂದು ಪ್ರಶ್ನೆ ಅಂತಂದರೆ 5 ಅಂಕಗಳಿಗೆ 1 ಪ್ರಶ್ನೆ ಇರ್ತದೆ. 4 × 5 = 20. ಇಲ್ಲಿ 1 ಮಾರ್ಕ್ಸ್ಗೆ 10 ಪ್ರಶ್ನೆ ಇರ್ತದೆ. 10 × 1 10 × 1 = 10. ಇಲ್ಲಿ 4 × 5 = 20. 10 ಅಂಕ 20, 30 ಅಂಕ ಮುಗಿದು. ಇನ್ನು 30 ಅಂಕಗಳಿಗೆ ನಿಮಗೆ ಸೆಕ್ಷನ್ C ಬರ್ತದೆ. ಇಲ್ಲಿ ನಾನು ನಿಮಗೆ ಹೇಳಲಿಲ್ಲ, ಮ್ಯಾಕ್ಸಿಮಮ್ 1 ಕ್ವಶನ್ ಫ್ರಮ್ ಈಚ್ ಮಾಡ್ಯೂಲ್.
ಒಂದು ಘಟಕದಿಂದ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಇರಲೇಬೇಕು. ಇಲ್ಲಿ ನಿಮಗೆ 5 ಘಟಕಗಳಿರ್ತದೆ, 5 ಪಾಠಗಳಿರ್ತವೆ. ಯಾವುದೇ ಸಿಲೆಬಸ್ ತಗೊಂಡ್ರೆ 5 ಪಾಠಗಳಿರ್ತದೆ. 5 ಪಾಠಗಳಿಂದ ಒಂದೊಂದು ಪಾಠಗಳಿಂದ ಒಂದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆಯನ್ನು ನೀವು ಅಡಿಷನಲ್ ಆಗಿ ಎಲ್ಲಾದರೂ ನೀವು ಆಯ್ಕೆ ಮಾಡಿ, ಯಾವುದು ನಿಮಗೆ ಮಾಡ್ಯೂಲ್ ದೊಡ್ಡದಿರ್ತದೋ ಆ ಮಾಡ್ಯೂಲಿಂದ ಇನ್ನೊಂದು ಪ್ರಶ್ನೆಯನ್ನು ನೀವು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. 1 ಕ್ವಶನ್ ಫ್ರಮ್ 2nd to 5 ಮಾಡ್ಯೂಲ್, 2ರಿಂದ 5ನೇ ಮಾಡ್ಯೂಲಲ್ಲಿ ನೀವು ಇನ್ನೊಂದು ಕ್ವಶನ್ನು ತೆಗೆದುಕೊಳ್ಳಿ ಅಂತ ಹೇಳ್ತದೆ ವಿಶ್ವವಿದ್ಯಾಲಯದ ನಿಯಮಾವಳಿ. ಇನ್ನು ಸೆಕ್ಷನ್ ಸಿಗೆ ಬಂದರೆ 3ನೇ, ಇಲ್ಲಿ 10 ಅಂಕದ 3 ಪ್ರಶ್ನೆಗಳಿಗೆ ನೀವು ಬರೀಬೇಕಾಗ್ತದೆ. ಯು ಹ್ಯಾವ್ ಟು ರೈಟ್ ಆನ್ಸರ್ಸ್ ಫಾರ್ 3 ಕ್ವಶನ್ಸ್ ಫಾರ್ 10 marks ಈಚ್. ನೋಡಿ, ಆನ್ಸರ್ ಎನಿ 3 ಕ್ವಶನ್ಸ್. ಎಷ್ಟು ಕ್ವಶನ್ ಕೊಟ್ಟಿರ್ತಾನೆ? 5 ಕ್ವಶನ್ ಕೊಟ್ಟಿರ್ತಾನೆ. ಇಲ್ಲಿ 6ರಲ್ಲಿ 4 ಬರಿಬೇಕು ನೀವು, ಇಲ್ಲಿ 5ರಲ್ಲಿ 3 ಬರಿಬೇಕು ನೀವು. 5 ಪ್ರಶ್ನೆಗಳಲ್ಲಿ 3ಕ್ಕೆ ಉತ್ತರವನ್ನು ಬರೀಬೇಕು. ಮತ್ತು ಪ್ರತಿಯೊಂದು ಪ್ರಶ್ನೆಯು 10 ಅಂಕಗಳನ್ನು ಹೊಂದಿರ್ತದೆ. ಪ್ರತಿಯೊಂದು ಪ್ರಶ್ನೆ ಎಷ್ಟು ಅಂಕಗಳನ್ನು ಹೊಂದಿರ್ತದೆ? 10 ಅಂಕಗಳನ್ನು ಹೊಂದಿರ್ತದೆ. 1 ಕ್ವಶನ್ ಫ್ರಮ್ 1 ಯೂನಿಟ್. ಸಬ್ ಕ್ವಶನ್ಸ್ ಮೇ ಬಿ ಗಿವನ್ ಆ್ಯಸ್ ಎ ಆ್ಯಂಡ್ ಬಿ. ನಿಮಗೆ ಇಲ್ಲಿ ಒಂದೇ ಪ್ರಶ್ನೆಯನ್ನು ನೇರವಾಗಿ ಕೇಳಬಹುದು 8ಕ್ಕೆ, ಅಥವಾ 8A 8B ಅಂತ ಮಾಡಿ ನಿಮಗೆ 2 ಪ್ರಶ್ನೆಗಳನ್ನು ಎ ಬಿ ಆಗಿ ಕೇಳಬಹುದು. ಆ ಸಾಧ್ಯತೆಗಳು ಇರ್ತದೆ. ಅದನ್ನು ಮಾಡ್ಬೋದು ಅಂತಂದು ನಿಮಗೆ ವಿಶ್ವವಿದ್ಯಾಲಯದ ನಿಯಮ ಹೇಳ್ತದೆ. ಆದರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಹೇಗೆ ಮಾಡಿರ್ತಕ್ಕಂಥದ್ದು ನಿಮಗೆ ಕ್ವಶನ್ ಪೇಪರ್ ಬಂದ ಮೇಲೆ ಗೊತ್ತಾಗ್ತದೆ. 5 ಅಂಕದ 2 ಪ್ರಶ್ನೆಗಳನ್ನು ಒಂದೇ ಪ್ರಶ್ನೆಯಲ್ಲಿ ಕೇಳ್ಬೋದು. 8ನೇ ಕ್ವಶನ್ನು 2 ಕೇಳ್ಬೋದು, 9ನೇ ಕ್ವಶನ್ನು 2 ಕೇಳ್ಬೋದು, 10ನೇ ಕ್ವಶನ್ನು 2 ಕೇಳ್ಬೋದು. 5 ಅಂಕದ 2 ಪ್ರಶ್ನೆಗಳು. 8ನೇ ಕ್ವಶನ್ಗೆ 10 ಮಾರ್ಕ್ಸು, ಆದರೆ ಅಲ್ಲಿ ಎ ಆ್ಯಂಡ್ ಬಿ 2 ಮಾಡ್ಬೋದು. ಅದು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಕ್ಕಂಥ ಉಪನ್ಯಾಸಕರ ಮೇಲೆ ನಿಂತಿರ್ತದೆ. ಮತ್ತು ಅಲ್ಲಿ BOE ಅಂತ ಇರ್ತದೆ, ಬೋರ್ಡ್ ಆಫ್ ಎಕ್ಸಾಮೈನರ್ಸ್ ಅಂತ ಇರ್ತದೆ. ಆ ಎಕ್ಸಾಮೈನರ್ಸಲ್ಲಿ ತೀರ್ಮಾನ ಮಾಡಿರ್ತಾರೆ ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಅದರ ಆಧಾರದ ಮೇಲೆ ನಿರ್ಧಾರ ಆಗಿರ್ತದೆ. ಇದು ಸೆಕ್ಷನ್ ಬಿ 5 ಅಂಕದ ಪ್ರಶ್ನೆಗಳು, ಸೆಕ್ಷನ್ ಸಿ 10 ಅಂಕದ ಪ್ರಶ್ನೆಗಳು. 10 ಅಂಕದ ಪ್ರಶ್ನೆಗಳು ಅಂದ ತಕ್ಷಣ ಅದನ್ನ ನೀವು ಈ ನೋಟನ್ನು ಗಮನದಲ್ಲಿ ಇಟ್ಕೊಂಡಿರಿ. 10 ಅಂಕದ್ದು ಬರಲೇಬೇಕು ಅಂತ ಏನಿಲ್ಲ, ಬರಬಹುದು, ಬರದೇ ಇರಬಹುದು. ಬಂದರೆ 10 ಅಂಕಕ್ಕೆ ಬರೀರಿ, ಇಲ್ಲ ಅಂತಂದರೆ 5 ಅಂಕಗಳಿಗೆ ನೀವು ಡಿವೈಡ್ ಮಾಡಿಕೊಟ್ಟಿರ್ತಾರೆ, ಡಿವೈಡ್ ಮಾಡಿ ಬರೀಬೇಕಾಗ್ತದೆ. ದಿಸ್ ಈಸ್ ಆಲ್ ಅಬೌಟ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಗಿವನ್ ಇನ್ ದ ನ್ಯೂ ಎಜುಕೇಷನ್ ಪಾಲಿಸಿ ಅಂಡರ್ ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶೇರ್ ದಿಸ್ ವಿಡಿಯೋ ಟು ಎವ್ರಿ ಒನ್ ಅಂಡರ್ ದ ಯೂನಿವರ್ಸಿಟಿ. ಥ್ಯಾಂಕ್ ಯು.